ಹಾಯ್, ಹಲೋ, ನಮಸ್ತೆ. ಸಮಸ್ತ ಭಾರತೀಯರಿಗೆ ಶುದ್ಧಾತ್ಮ ಯೂಟ್ಯೂಬ್ ಮಾಧ್ಯಮಕ್ಕೆ ಹಾರ್ದಿಕವಾದ ಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನನ್ನ ಕಿರುಪರಿಚಯವನ್ನು ಮಾಡಿಕೊಳ್ತೀನಿ. ಇದು ನನ್ನ ಚಾನಲ್ ಹೊಸದಾಗಿ ಪ್ರಾರಂಭಿಸಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಿದೆ. ಶುದ್ಧಾತ್ಮ ಅಂತ ನನ್ನ ಯೂಟ್ಯೂಬ್ ಮಾಧ್ಯಮದ ಹೆಸರು. ನನ್ನ ಹೆಸರು ಮಲ್ಲಿಕಾರ್ಜುನ್ ಆಚಾರ್ಯ. ಮೂಲತಃ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯವನು, ಹಿರಿಯೂರು ತಾಲೂಕು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಹಿರಿಯೂರಿನಲ್ಲೇ. ನನ್ನ ವಿದ್ಯಾಭ್ಯಾಸ ಕೂಡ ಹಿರಿಯೂರು ತಾಲೂಕಿನಲ್ಲೇ ಇದೆ. ನಂತರ ಈಗಿನ ಹೊಸಪೇಟೆ, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮುಗಿಸಿ ನಂತರ ಬೆಂಗಳೂರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಬಂದೆ. ಸೊ ನನ್ನ ವ್ಯಾಸಂಗ ಎಲ್ಲ ಮುಗಿದ ನಂತರ ಪ್ರಸ್ತುತ ಈಗ ಒಂದು IT ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಮಲ್ಲಪ್ಪ ಆಚಾರ್ಯ, ತಾಯಿ ನಿರ್ಮಲಮ್ಮ ಅಂತ. ತಂದೆ ಆರೋಗ್ಯ ಇಲಾಖೆಯಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ನಿವೃತ್ತಿ ಜೀವನನ ಅನುಭವಿಸ್ತಾ ಇದ್ದಾರೆ. ತಾಯಿ ಗೃಹಿಣಿ. ನನ್ನ ಕುಟುಂಬ ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಕುಟುಂಬದಲ್ಲಿ ನನಗೆ 3 ಜನ ಅಕ್ಕಂದಿರಿದ್ದಾರೆ. ದೊಡ್ಡಕ್ಕ ತ್ರಿವೇಣಿಯಮ್ಮ ಆಚಾರ್ಯ ಅಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವತ್ ಪದವಿ ಪಡೆದು ಪ್ರಸ್ತುತ ಸಂಗೀತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು 2 ಅಕ್ಕಂದರು ಕೂಡ ಗೃಹಿಣಿಯಾಗಿದ್ದಾರೆ. ಸೊ ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಸ್ನೇಹಿತರೆ, ಈ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಆಸಕ್ತಿ ನನಗೆ ಅಷ್ಟೇನು ಇರಲಿಲ್ಲ. ಬಾಲ್ಯದಿಂದಲೂ ನನಗೆ ಬಹಳಷ್ಟು ಸಬ್ಜೆಕ್ಟ್ಗಳ ಮೇಲೆ ಆಸಕ್ತಿ ಜಾಸ್ತಿ. ತುಂಬ ಚಟುವಟಿಕೆಯಾಗಿರ್ತಕ್ಕಂಥ ಆ್ಯಕ್ಟಿವ್ ಪರ್ಸನ್ ಅಂತಾರಲ್ಲ ಹಾಗೆ. ಸೊ ನನಗೆ ವಿಜ್ಞಾನ, ಸೈನ್ಸು, ಯೋಗ, ಆಧ್ಯಾತ್ಮ, ಪ್ರಕೃತಿ, ನೇಚರು, ಅಗ್ರಿಕಲ್ಚರು, ಈ ಟಾಪಿಕ್ಗಳು ನನಗೆ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಸು. ಹಾಗಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಹೆಚ್ಚೆಚ್ಚು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋದು ಬಾಲ್ಯದಿಂದಲೇ ಬಂದಿರತಕ್ಕಂಥ ಆಸಕ್ತಿ. ಆ್ಯಕ್ಚುಲಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಆದರೆ ಯಾವುದೇ ವೀಡಿಯೋನ ಹಾಕಬೇಕು ಅನ್ನೋ ಒಂದು ಆಸಕ್ತಿ ಇರಲಿಲ್ಲ. ಸೊ ಆದರೆ ಈ ಒಂದು ಬಾಲ್ಯದಿಂದ ಬಂದಿರತಕ್ಕಂಥ ಆಸಕ್ತಿ ಮೂಲತಃ ನಮ್ಮದು ವಿಶ್ವಕರ್ಮರ ಕುಟುಂಬ. ನಮ್ಮ ತಾತ ಮುತ್ತಾತ, ನಮ್ಮ ಪೂರ್ವಜರೆಲ್ಲ ಕೆತ್ತನೆ ಕೆಲಸಗಳನ್ನು ಮಾಡ್ತಾಯಿದ್ರು. ಮರದಲ್ಲಿ ಕೆತ್ತನೆ ಮಾಡ್ತಕ್ಕಂಥದ್ದು, ಕಲ್ಲಿನಲ್ಲಿ ಶಿಲ್ಪಕಲೆಗಳನ್ನು, ವಿಗ್ರಹಗಳನ್ನು ಕೆತ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ರಕ್ತದಲ್ಲೇ ನಮಗೆ ಬೈ ಬರ್ತ್ ಜೀನ್ಸ್ನಲ್ಲಿ ನಮಗೆ ಅನುವಂಶೀಯವಾಗಿ ನಮಗೆ ಆ ಗುಣಗಳೆಲ್ಲ, ಆಸಕ್ತಿಗಳು ಕೂಡ ಜೊತೆಲೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ಸಬ್ಜೆಕ್ಟ್ಸ್ಗಳು ನನ್ನನ್ನು ಸಂಚಾರಿಯನ್ನಾಗಿ ಮಾಡುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಆಸಕ್ತಿ. ಸೊ ಚಿಕ್ಕ ವಯಸ್ಸಿಂದನೂ ನನಗೆ ಪ್ರಕೃತಿ ನೋಡಬೇಕು, ಕಾಡೊಳಗಡೆ ಹೋಗಬೇಕು, ದೇವಸ್ಥಾನಗಳನ್ನು ಸುತ್ತಬೇಕು, ಶ್ರೀ ಕ್ಷೇತ್ರಗಳನ್ನು ನೋಡಬೇಕು, ನಮ್ಮ ಸನಾತನ ಪರಂಪರೆಯನ್ನು ನೋಡಬೇಕು, ಅವರು ಹೇಗೆ ಬದುಕಿದ್ರು, ಅವರು ಯಾವ ರೀತಿಯಂಥ ಒಂದು ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ದರು, ಆಜಾನುಭಾವುಗಳಾಗಿದ್ದರು ಅಂಥವರೆಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ಎಲ್ಲ ಹೇಳ್ತಾ ಇರ್ತಾರೆ, ಆ ದೇಶ ಸುತ್ತಬೇಕು, ಈ ದೇಶ ಸುತ್ತಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಆ ಥರ ಒಂದು ನೇಚರ್ ಇದೆ, ಇಲ್ಲಿ ಈ ಥರ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಇದೆ ಅಂತ. ನನ್ನ ಮಟ್ಟಿಗೆ ಹೇಳಬೇಕು ಅಂತಂದರೆ, ನನ್ನ ಭವ್ಯ ಭಾರತ, ಸನಾತನ ಭಾರತ ಪರಂಪರೆ ಏನಿದೆ, ಈ ಒಂದು ಜನ್ಮ ಅಲ್ಲ, ಇನ್ನು 7 ಜನ್ಮನೂ ಎತ್ತಿ ನಾನು ನೋಡ್ತೀನಿ ಅಂತಂದರೂ ಮುಗಿಯಲಾರದಷ್ಟು ಅಗಾಧವಾಗಿರ್ತಕ್ಕಂಥ ಒಂದು ರಹಸ್ಯಗಳನ್ನು, ರೋಚಕತೆಗಳನ್ನು, ಇತಿಹಾಸಗಳನ್ನು, ಪುರಾಣಗಳನ್ನು ಅಂಥ ಒಂದು ರಹಸ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಸನಾತನ ಭಾರತ, ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೊ ನನ್ನೆಲ್ಲ ಇಡೀ ಜನ್ಮ ಪೂರ್ತಿ ನೋಡ್ತೀನಿ ಅಂತಂದರೂ ಕೂಡ ಮುಗಿಸಲಿಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ಹೊರದೇಶಗಳಿಗೆ ಹೋಗಿ ಇತ್ತೀಚೆಗೆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಅಲ್ಲಿ ಹೋಗಿ ನೋಡ್ತಕ್ಕಂಥದ್ದು ಏನಿಲ್ಲ. ಸೊ ಮೊದಲಿಗೆ ನನ್ನ ಭಾರತವನ್ನು ನಾನು ತಿಳ್ಕೋಬೇಕು, ನನ್ನ ಸನಾತನ ಧರ್ಮವನ್ನು ತಿಳ್ಕೋಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮದು ಈ ಪಯಣ ಪ್ರಾರಂಭ ಆಯಿತು. ಈ ಪ್ರಯಾಣ ಸರಿಸುಮಾರು ಒಂದು 10 ವರ್ಷದಿಂದ ಇನ್ನಷ್ಟು ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ
ನಾನು ಯಾವಾಗ ಉದ್ಯೋಗಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಂತ ದುಡಿಮೆಯನ್ನು ಸ್ಟಾರ್ಟ್ ಮಾಡಿದೆ, ಅವಾಗಲಿಂದ ನನಗೆ ಪ್ರಪಂಚ ಪರ್ಯಟನೆ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಈ ಒಂದು ಹವ್ಯಾಸ ನನ್ನನ್ನು ದಕ್ಷಿಣ ಭಾರತ ಅಂತ ಏನು ನಾವು ಈಗ ಹೇಳ್ತೀವಿ, 4 ರಾಜ್ಯಗಳನ್ನು ಸುತ್ತುವಂಥ ಒಂದು ಪ್ರೇರಣೆ ಆಯಿತು. ಸೊ ನಾನು ಸರಿಸುಮಾರು 50,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ದಕ್ಷಿಣ ಭಾರತದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ಸ್ವಲ್ಪ ಭಾಗ 4 ರಾಜ್ಯಗಳನ್ನು ಸುತ್ತಿದ್ದೇನೆ. ಆಲ್ಮೋಸ್ಟ್ ದಕ್ಷಿಣ ಭಾರತದಲ್ಲಿ ಎಲ್ಲ ದೇವಸ್ಥಾನಗಳಾಗಿರ್ಬೋದು, ಇತಿಹಾಸ ಪುರಾಣ ಪ್ರಸಿದ್ಧ ದೇವಸ್ಥಾನಗಳು, ಶಿಲಾ ಸ್ಮಾರಕಗಳು, ಶಿಲ್ಪ ಕೆತ್ತನೆಗಳನ್ನು, ನಮ್ಮ ಪುರಾತನವಾದ ದೇವಸ್ಥಾನಗಳಲ್ಲಿ ಕೆತ್ತಿರ್ತಕ್ಕಂಥ ಏನು ನಮ್ಮ ಏನ್ಷಿಯಂಟ್ ಆರ್ಕಿಟೆಕ್ಚರ್ ಅಂತ ಏನು ಹೇಳ್ತೀವಿ, ಅದನ್ನು ಆ ಥರದ್ದು ಒಂದು ವಿಚಾರಗಳನ್ನು ಆಮೇಲೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಡೈವರ್ಸಿಟಿ ಅಂತ ಏನು ಕರಿತೀವಿ, ವಿಭಿನ್ನತೆ, ಅಲ್ಲಿ ಜನಜೀವನ ಹೇಗಿದೆ, ಅವರ ಆಹಾರ ಪದ್ಧತಿಗಳು ಹೇಗಿದೆ, ಉಡುಗೆ ತೊಡುಗೆಗಳು ಹೇಗಿದೆ, ಅವರ ಜೀವನ ಶೈಲಿ ಏನಾಗಿದೆ, ಅವರು ಯಾವ ಥರದ ಧರ್ಮಾಚರಣೆಗಳನ್ನು ಮಾಡ್ತಾರೆ, ಹಾಗೆ ಜಾನಪದ ಆಚರಣೆಗಳನ್ನು ಯಾವ ಥರ ಮಾಡ್ತಾರೆ, ಅವರ ಕಲ್ಚರ್ ಏನು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ನನಗೆ ರೋಮಾಂಚನಕಾರಿ ಆಗೋಯ್ತು. ಎಷ್ಟು ಅಗಾಧವಾದ ಜ್ಞಾನ ಭಂಡಾರ ಆಗಿದೆ ನಮ್ಮ ಭವ್ಯ ಭಾರತ, ಇದನ್ನೇ ತಿಳ್ಕೋಬೇಕು ಅನ್ನೋ ವಿಚಾರದಲ್ಲಿ ಇಷ್ಟೆಲ್ಲ ಟ್ರಾವೆಲ್ ಮಾಡಿದೆ. ಬರ್ತಾ ಇದು ನನ್ನ ವೈಯಕ್ತಿಕ ವಿಚಾರ ಆಗಿದೆ. ನನ್ನ ಆತ್ಮಸಂತೃಪ್ತಿಗೋಸ್ಕರ, ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೆ. ಆದರೆ ನನ್ನ ಸ್ನೇಹಿತರು, ಹಿತೈಷಿಗಳು ಅವರು ಯಾಕೆ ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಳ್ತಾ ಇದೆಯಾ, ನೀ ಇಷ್ಟೆಲ್ಲ ಸುತ್ತಾ ಇದೆಯಾ, ಇಂಥ ಒಂದು ಶ್ರೀ ಕ್ಷೇತ್ರಗಳಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಜಾಗಗಳಾಗಿರ್ಬೋದು, ಹಿಸ್ಟೋರಿಕಲ್ ಪ್ಲೇಸಸ್ಸು, ಮಾನ್ಯುಮೆಂಟ್ಸು, ಇತಿಹಾಸ ಪ್ರಸಿದ್ಧ ಆಗಿರ್ತಕ್ಕಂಥ ಜಾಗಗಳಾಗಿರ್ಬೋದು, ಆಮೇಲೆ ನಮ್ಮ ಸನಾತನ ಪರಂಪರೆಗಳ ಬಗ್ಗೆ. ಸೊ ಇಷ್ಟೆಲ್ಲ ತಿಳ್ಕೊತೀಯಾ, ಇದು ನಿನ್ನಲ್ಲೇ ಇಟ್ಕೊಂಡ್ರೆ ಏನು ಪ್ರಯೋಜನ ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತೀವಿ ನಾವು, ವಿದ್ಯೆ ಅನ್ನೋದು ಹರಿಯೋ ನೀರಿನ ಥರ ಆಗಿರ್ಬೇಕಂತೆ. ನಮ್ಮಲ್ಲೇ ಉಳಿದು ನಮ್ಮಲ್ಲೇ ಸತ್ತೋದ್ರೆ ಅದು ಯಾರಿಗೂ ಉಪಯೋಗ ಆಗಲಾರ್ದಂಥ ಒಂದು ವಿದ್ಯೆ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ. ಸೊ ಹಾಗಾಗಿ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳ್ತೀವಿ, ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಜ್ಞಾನವನ್ನು ನಾನು ಪಡೆದಿರ್ತಕ್ಕಂಥ ಅನುಭವ, ನಾನು ಪಡೆದಿರ್ತಕ್ಕಂಥ ರೋಚಕತೆ, ಸೊ ಆ ಒಂದು ಏನು ವಿಭಿನ್ನವಾದ ಅನುಭವ ಅದು ನನಗೆ. ಸೊ ಕಾಡು ತಿರುಗಿದ್ದೀನಿ, ಪ್ರಕೃತಿ ಜೊತೆ ಒಡನಾಟ ನೋಡಿದ್ದೀನಿ, ಪ್ರಾಣಿ ಸಂಕುಲಗಳನ್ನು ನೋಡಿದ್ದೀನಿ, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಬರ್ಡ್ ಸ್ಯಾಂಚುರೀಸು, ಈ ಥರದ್ದು ಸುಮಾರು ಜಾಗಗಳಿಗೆ ಹೋಗಿದ್ದೀನಿ. ವಿಶೇಷವಾದ ಅನುಭವ. ಸೊ ನನಗೆ ಅಲ್ಲಿ ಕಲೀಲಿಕ್ಕೆ ಬಹಳಷ್ಟು ಸಿಕ್ತು. ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಪ್ರಕೃತಿ ಮಾತೆ ನನಗೆ ಏನು ಅಗಾಧವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಅಂದರೆ ನನಗೆ ಕಲ್ತ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಂಥ ಒಂದು ವಿಚಾರಗಳನ್ನು ನನ್ನಲ್ಲೇ ಇಟ್ಕೊಂಡ್ರೆ ವೇಸ್ಟ್ ಆಗ್ತದೆ, ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಇದು 4 ಜನಕ್ಕೆ ತಿಳಿಸಿದರೆ ಅವ್ರಿಗೂ ಕೂಡ ಜ್ಞಾನವನ್ನು ಹಂಚಿದಾಗ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಸ್ನೇಹಿತರು, ಹಿತೈಷಿಗಳು ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ನೀನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ನೀನು ತಿಳ್ಕೊಂಡಿರ್ತಕ್ಕಂಥ ಒಂದು ವಿಚಾರನ 4 ಜನಕ್ಕೆ ತಿಳಿಸಿದರೆ ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು ಅಂತ ಒಂದು ಸಜೆಸ್ಟ್ ಮಾಡಿದರು. ಹಾಗಾಗಿ ಈ ಏನು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಸಿದ್ಧಾರ್ಥ ಅಂತ, ಸೊ ಇದರಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ. ಇದು ನನ್ನ ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಗಳು ಬರಲಿಕ್ಕೆ ತಡ ಆಗ್ಬೋದು. ಭಾಳಷ್ಟು ವಿಡಿಯೋಗಳಿದೆ, ಭಾಳಷ್ಟು ಕ್ಷೇತ್ರಗಳನ್ನು, ಜಾಗಗಳನ್ನು ಸುತ್ತಿದ್ದೀನಿ. ಅವುಗಳ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ನಾನು ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸ್ವಲ್ಪ ತಡವಾಗ್ಬೋದು. ಸೊ ಹಾಗಾಗಿ ಕ್ಷಮೆ ಇರಲಿ, ಸಹಕಾರ ಇರಲಿ, ತಾಳ್ಮೆ ಇರಲಿ. ಸೊ ನಿಮ್ಮಲ್ಲೂ ಕೂಡ ಯಾವುದಾದ್ರೂ ವಿಚಾರಗಳ ಬಗ್ಗೆ ಅಥವಾ ಯಾವುದಾದ್ರೂ ಜಾಗಗಳ ಬಗ್ಗೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡಬೇಕು ಅಥವಾ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಯಾವುದೇ ರೀತಿಯಾದಂಥ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಸೊ ನಾನು ಕೂಡ ಆ ನಿಟ್ಟಿನಲ್ಲಿ ಅಂಥ ಜಾಗಗಳಿಗೆ ಹೋಗಿ ಆ ಜಾಗಗಳ ಬಗ್ಗೆ, ಸ್ಥಳ ಪುರಾಣಗಳ ಬಗ್ಗೆ ಮಾಹಿತಿಗಳನ್ನು ಹೆಕ್ಕಿ ನಿಮಗೂ ಕೂಡ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮ್ಮ ಊರಿನ ಸುತ್ತಮುತ್ತ ಆಗಿರ್ಬೋದು ಅಥವಾ ನಿಮ್ಮ ರಾಜ್ಯದ ಸುತ್ತಮುತ್ತ ಆಗಿರ್ಬೋದು, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ಸೊ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಾನೇನಾದರೂ ಆ ಜಾಗಕ್ಕೆ ಹೋಗಿಲ್ಲ ಅಂತಂದರೆ ಆ ಜಾಗದ ಬಗ್ಗೆ ನಾನು ಕೂಡ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಯೂಟ್ಯೂಬ್ ಮುಖಾಂತರ ಪ್ರಪಂಚದಾದ್ಯಂತ ಜನಗಳಿಗೆ, ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ.
ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಮ್ಮ ಭವ್ಯ ಭಾರತದ ಸನಾತನ ಭಾರತದ ಪರಂಪರೆ ಇತಿಹಾಸದ ಬಗ್ಗೆ ಅವ್ರಿಗೂ ಕೂಡ ನಿಜ ಜ್ಞಾನವನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸೊ ನಿಮ್ಮ ಪ್ರೋತ್ಸಾಹ ಸೊ ಸದಾ ಇರುತ್ತೆ, ಆರೈಕೆ ಇರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆನೇ ನಮಗೆ ಮೋಟಿವೇಶನ್. ಸೊ ನೀವು ಹೆಚ್ಚೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿ, ಈ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ನಮಗೆ ಮೋಟಿವೇಶನ್. ಇದರಿಂದ ನಾನು ದುಡಿಮೆ ಮಾಡ್ತಕ್ಕಂಥದ್ದು ಏನಿಲ್ಲ. ಸೊ ನಾನು ಆಲ್ರೆಡಿ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಇದು ನನ್ನ ಹವ್ಯಾಸ ಅಷ್ಟೇ. ಸೊ ನನ್ನ ವೈಯಕ್ತಿಕವಾಗಿ ಮಾಡಿದಂಥ ಒಂದು ವಿಚಾರ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ನನ್ನಲ್ಲಿರ್ತಕ್ಕಂಥ ಜ್ಞಾನ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಲೋಕ ಕಲ್ಯಾಣಾರ್ಥವಾದ ಕೆಲಸಗಳನ್ನು ಮಾಡಬೇಕು ಅಂತ ಭಗವಂತನೇ ಪ್ರೇರಣೆ ನೀಡ್ತಾರೆ. ಯಾಕಂದರೆ ಇದು ಯಾವುದು ನನ್ನ ಸ್ವಂತದ್ದಲ್ಲ, ಎಲ್ಲವೂ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ. ಅಂಥ ಒಂದು ಜ್ಞಾನವನ್ನು ಪ್ರಕೃತಿ ಮಕ್ಕಳಿಗೇ, ಎಲ್ಲರೂ ಪ್ರಕೃತಿ ಮಕ್ಕಳೇ. ಸೊ ಹಾಗಾಗಿ ಒಬ್ಬರಿಗೆ ಒಂದು ವಿಚಾರ ಗೊತ್ತಿರ್ತದೆ, ಮತ್ತೊಬ್ಬರಿಗೆ ಒಂದು ವಿಚಾರ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಅವರಿಗೆ ತಿಳಿಸೋಣ, ಅವರಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ನಾನು ತಿಳ್ಕೊಳ್ಳೋಣ. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ನಾವೆಲ್ಲರೂ ಜ್ಞಾನವಂತರಾಗ್ತೀವಿ, ಜ್ಞಾನವನ್ನು ಹಂಚಬೇಕಂತೆ. ಸೊ ಹಾಗಾಗಿ ನಿಮ್ಮ ಸಹಕಾರ ಇದ್ದರೆ ನಾನು ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಒಂದು ಸಹಕಾರ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸದಾ ಇರುತ್ತೆ ಅಂತ ಭಾವಿಸ್ತಾ ಈ 2 ಮಾತುಗಳನ್ನು, ಈ ಕಿರುಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.